ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಏನೆಲ್ಲ ಮೆಸೇಜಸ್ ಬರುತ್ತೆ ಟ್ಯಾರೋ ಕಡೆಯಿಂದ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ, ಅದು ಕರಿಯರ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿ ಮೆಸೇಜಸ್ ಬರುತ್ತಾ, ಅಥವಾ ನಿಮ್ಮ ಲವ್ ರಿಲೇಶನ್ಶಿಪ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿ ಮೆಸೇಜಸ್ ಬರುತ್ತಾ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸ್ ಆಗಿರುತ್ತೆ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ನೋಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ, ನಿಮಗೆ ಆಲ್ರೆಡಿ ಗೊತ್ತಿರೋ ಅಂಥ ವಿಚಾರ. ಸೊ ಐ ಗೆಸ್ ರೀಸೆಂಟ್ ಆಸ್ಟ್ರಾಲಜಿ ವಿಡಿಯೋ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಒನ್ ಥಿಂಗ್ ಇಸ್ ಶೋರ್, ತುಂಬ ಜನಕ್ಕೆ ಬೇಸಿಕ್ಸ್ ಗೊತ್ತಿದೆ ಅಂತ ಅನ್ಕೊಂತೀನಿ. ಸೊ ಅಗೇನ್, ಯಾರಿಗೆಲ್ಲ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಇದ್ದೀರಾ, ಅದು ಟ್ಯಾರೋ ಕೋರ್ಸ್ ಆಗಿರ್ಬೋದು ಅಥವಾ ಆಸ್ಟ್ರಾಲಜಿ ರಿಲೇಟೆಡ್ ಆಗಿರ್ಬೋದು, ಡೆಫಿನೆಟ್ಲಿ ಏನು ಡಿಸ್ಪ್ಲೇ ಆಗ್ತೋ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಐಮ್ ರಿಯಲಿ ಸಾರಿ, ನನ್ನ ಕೂದಲು ಯಾಕೋ ಇವತ್ತು ಹೈಪರ್ ಆಕ್ಟಿವ್ ಆಗಿದೆ. ಓಕೆ, ಲೆಟ್ಸ್ ಸಿ ಟ್ಯಾರೋ ಕಡೆನ ಏನು ಮೆಸೇಜ್ ಬರ್ತಾ ಇದೆ, ನಿಮ್ಮ ಕರೆಂಟ್ ಸಿಚುವೇಶನ್, ಕರೆಂಟ್ ವಾಟ್ ಎವರ್ ಏನಾಗ್ತಾ ಇದೆ ನಿಮ್ಮ ಲೈಫಲ್ಲಿ, ಅದಕ್ಕೆ ಏನು ಮೆಸೇಜ್ ಬರ್ತಾ ಇದೆ ಅಂತ. ದೇರ್ ಈಸ್ 6 ಆಫ್ ಪೆಂಟಕಲ್ಸ್. ಐ ಗೆಸ್ ತುಂಬ ಜನ ಚಾರಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ, ಅಥವಾ ನೀವೇನು ಅರ್ನ್ ಮಾಡ್ತಾ ಇದ್ದೀರಾ ಅದರಲ್ಲಿ ಅಟ್ಲೀಸ್ಟ್ ಒಂದು 40% ಅಥವಾ 30% ನೀವೇನು ಮಾಡ್ತಾ ಇದ್ದೀರಾ, ಯು ಆರ್ ಡೊನೇಟಿಂಗ್ ಅಂತಾನೆ ಹೇಳ್ಬೋದು, ಅಥವಾ ಯಾರಿಗೋ ಹೆಲ್ಪ್ ಮಾಡ್ತಾ ಇದ್ದೀರಾ. ನೀವು ಇವಾಗ ಯಾವ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ, ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡೋದು, ನಿಮ್ಮ ಬಗ್ಗೆ ಮಾತ್ರ ನೀವು ತಲೆ ಕೆಡಿಸ್ಕೊಳ್ಳೋದು, ಆ ಥರ ನೀವು ಮಾಡ್ತಾ ಇಲ್ಲ. ನಿಮ್ಮ ಜೊತೆ ನೀವು ನಿಮ್ಮ ಸುತ್ತಮುತ್ತ ಅಲ್ಲಿರೋರು ಆಗಿರ್ಬೋದು, ನಿಮ್ಮ ಕ್ಲೋಸ್ ಪೀಪಲ್ ಆಗಿರಬಹುದು, ಅವ್ರ ಬಗ್ಗೆನೂ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗಿಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆ, ಆ್ಯಂಡ್ ಏನು ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ನೀವು ಒಬ್ಬರೇ ಮಾಡ್ತಾ ಇಲ್ಲ, ನಿಮಗೊಂದು ಸಪೋರ್ಟ್ ಸಿಸ್ಟಮ್ ಇದೆ. ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಯಲ್ಲಿದ್ದಾರೆ, ಅಥವಾ ಎಷ್ಟೇ ಕಷ್ಟ ಬಂದ್ರೂ ನಿಮ್ಮನ್ನ ಕೈ ಬಿಡ್ದೇನೆ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಜನ ನಿಮ್ಮ ಜೊತೆ ಇದ್ದಾರೆ. ಆ ಥರ ಒಂದಷ್ಟು ಸಿಚುವೇಶನ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ, ವಿಚ್ ಈಸ್ ಗುಡ್. ತುಂಬ ಬ್ಯಾಲೆನ್ಸ್ಡ್ ವೇಯಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ. ಫಾರ್ ಅನ್ ಎಕ್ಸಾಂಪಲ್, ಇವತ್ತು ಸ್ವಲ್ಪ ಜಾಸ್ತಿ ನೀವು ದುಡ್ಡು ಮಾಡಿದ್ರಿ ಅಂದರೆ ಅದನ್ನು ನೀವು ನಿಮ್ಮ ಜೊತೆ ಇನ್ನೊಂದಷ್ಟು ಜನ ಜೊತೆ ಅದನ್ನ ಶೇರ್ ಮಾಡಿಕೊಂಡು ಅದನ್ನು ತಿಂತಾ ಇದ್ದೀರಾ. ಆ ಥರ ಒಂದು ಎನರ್ಜಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ದೇರ್ ಈಸ್ ಡೆತ್ ಟ್ಯಾರೋ. ಇಂಟ್ರೆಸ್ಟಿಂಗ್ ಏನು ಬರ್ತಾ ಇದೆ ಗೊತ್ತಾ, ಐ ನೋ ನಿಮಗೆ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಒಂದಷ್ಟು ಜನ ಕಂಡ್ರೆ ನಿಮಗೆ ಇಷ್ಟ ಇದೆ, ಒಂದಷ್ಟು ಜನನ ನೀವು ಕ್ಲೋಸ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀರಾ. ಬಟ್ ಎಲ್ಲ ಫ್ರೆಂಡ್ಸ್ ಆಗಿರಲ್ಲ, ಆ ಥರ ನಿಮಗಿಲ್ಲಿ ಮೆಸೇಜ್ ಬರ್ತಾ ಇದೆ. ಡೆತ್ ಟ್ಯಾರೋ ವಿತ್ 6 ಆಫ್ ಪೆಂಟಕಲ್ಸ್ ಏನು ಹೇಳುತ್ತೆ ಅಂತ ಅಂದರೆ, ಎಲ್ಲರೂ ನಿಮ್ಮ ಕಷ್ಟಕ್ಕೆ ಹೆಲ್ಪ್ ಬರಲ್ಲ. ಸೊ ಮೇಕ್ ಶೋರ್ ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಕಾನ್ಷಿಯಸ್ ಮೈಂಡಲ್ಲಿ ಇಟ್ಕೊಂಡು ಹೆಲ್ಪ್ ಮಾಡಿ ಅಥವಾ ಸಪೋರ್ಟ್ ಮಾಡಿ ಅಥವಾ ಅವ್ರನ್ನ ಎಂಕರೇಜ್ ಮಾಡಿ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲೇನು ಡೆತ್ ವಿತ್ 6 ಆಫ್ ಪೆಂಟಕಲ್ಸ್ ಏನು ಬರ್ತಾ ಇದೆ, ನಿಮ್ಮ ಕಡೆಯವರು ನಿಮ್ಮ ಕ್ಲೋಸ್ ಪೀಪಲ್ ಅಂತ ಬಿಹೇವ್ ಮಾಡ್ತಾರೆ, ಬಟ್ ಫೈನಲ್ ಮೂಮೆಂಟಲ್ಲಿ ಗಿವ್ ಅಪ್ ಮಾಡೋದು, ಫೈನಲ್ ಮೂಮೆಂಟಲ್ಲಿ ಆ್ಯಕ್ಚುಲಿ ಕಂಪ್ಲೀಟಾಗಿ ನಿಮಗೆ ಸಪೋರ್ಟ್ ಮಾಡ್ದೇ ಇರೋದು, ಆ ಥರ ಒಂದಷ್ಟು ಎನರ್ಜೀಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಯಾರನ್ನೂ ನಂಬಿಟ್ಟು ಒಂದು ಸ್ಟೆಪ್ ಮುಂದೆ ಇಡೋದು ಹೋಗಬೇಡಿ. ಇವಾಗ ಹೇಳಿರ್ತಾರೆ, ಲೋನ್ ತೆಗಿ, ನಾನು ನಿನಗೆ ಕೊಡ್ತೀನಿ, ಪಕ್ಕ ರಿಕವರ್ ಮಾಡ್ತೀನಿ, ನನ್ನ ಅಕೌಂಟಲ್ಲಿ ಲೋನ್ ಸಿಗ್ತಾ ಇಲ್ಲ, ಲೈಕ್ ನನಗೆ ಹೆಲ್ಪ್ ಬೇಕು ಅಂತ ಹಿಂಗೆಲ್ಲ ಹೇಳೋರು ಇರ್ತಾರೆ. ಓಕೆ, ಅವ್ರನ್ನ ನಂಬ್ಕೊಂಡು ನೀವು ಲೋನ್ ತೆಗಿಯೋದು, ಒಂಥರ ಹೆವಿ ರಿಸ್ಕ್ನ ಲೈಫಲ್ಲಿ ತಗೊಳ್ಳೋದು, ಐ ಥಿಂಕ್ ಅವಾಯ್ಡ್ ಇಟ್. ಓಕೆ, ಲೆಟ್ಸ್ ಸಿ, there is 4 of swords. ಐ ಥಿಂಕ್ ಏನು ಬರ್ತಾ ಇದೆ ಗೊತ್ತಾ, ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಯಾರಿಗಾದ್ರೂ ಪ್ರಪೋಸ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಯಾರು ಫ್ರೆಂಡ್ಶಿಪ್ನ ಬೆಳೆಸ್ಬೇಕು ಅಂತ ಇದ್ದೀರಾ, ಅಥವಾ ಯಾರಿಗೂ ನೀವೇನೋ ಫೀಲಿಂಗ್ಸ್ ಇದೆ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದೀರಾ. ಐ ಥಿಂಕ್ ನಾವು ಇವಾಗ ಬೆಸ್ಟ್ ಟೈಮ್ ಅಲ್ಲ, ಆ ಥರ ನನಗೆ ಅನ್ನಿಸ್ತಾ ಇದೆ. ಸಿಚುವೇಶನ್
ಒಂಥರ ಒಂಥರ ಸೈಲೆಂಟ್ ಆಗಿದೆ. ಇನ್ ಕೇಸ್ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಎಕ್ಸ್ ಪಾರ್ಟ್ನರ್ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅಂತಂದ್ರೆ ಅವ್ರಿಗೆ ಮೆಸೇಜ್ ಮಾಡೋದು ಅಥವಾ ಅವರಿಗೆ ಫೋನ್ ಮಾಡೋದು ಅಥವಾ ಕಾಂಟ್ಯಾಕ್ಟ್ ಮಾಡೋಣ ಹಿಂಗೆಲ್ಲ ನೀವು ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಇಟ್ಸ್ ಮೆಸೇಜ್, ಇಟ್ಸ್ ಅನ್ ಇಂಡಿಕೇಶನ್, ಡೋಂಟ್ ಡೂ ದ್ಯಾಟ್. ಆ ಥರ ಮೆಸೇಜ್ ಬರ್ತಾ ಇದೆ. ಬಿಕಾಸ್ ಇವಾಗ ಸಿಚುವೇಶನ್ ಒಂಥರ ಕಾಮ್ ಸೈಲೆಂಟ್ ವೇಯಲ್ಲಿದೆ. ಓಕೆ, ಇವಾಗ ನೀವು ಮೆಸೇಜ್ ಮಾಡಿದ್ರೆ ಅಥವಾ ಇವಾಗ ನೀವು ನಿಮ್ಮ ಕಡೆಯಿಂದ ಏನಾದರೂ ಒಂದು ಇನಿಷಿಯೇಟ್ ಮಾಡಿದ್ರೆ ಅದೊಂಥರ ನೆಗೆಟಿವ್ ವೇಯಲ್ಲಿ ಟರ್ನ್ ಔಟ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಐ ಥಿಂಕ್ ಗಿವ್ ದೆಮ್ ಸ್ಪೇಸ್. ನಿಮಗೂ ನೀವು ಟೈಮ್ ಕೊಡಿ ಆ್ಯಂಡ್ ಆ ಪರ್ಸನ್ಗೂ ಕೂಡ ಸ್ಪೇಸ್ ಕೊಡಿ. ಆ ಥರ ಸಿಚುವೇಶನ್ ನನಗಿಲ್ಲಿ ಅನ್ನಿಸ್ತಾ ಇದೆ. ಓಕೆ, ಆ್ಯಂಡ್ ಫ್ರೆಂಡ್ಶಿಪ್ ಅಂತ ಬಂದಾಗ ಬಿ ಕೇರ್ಫುಲ್. ಅದು ಕಲೀಗ್ಸೇ ಆಗಿರ್ಬೋದು, ಫ್ರೆಂಡ್ಸ್ ಕೂಡಲೇ ಬರೀ ಫ್ರೆಂಡ್ಸ್ ಅಂತಲ್ಲ, ಕಲೀಗ್ಸು ಆಗಿರ್ಬೋದು. ಬಿ ವೆರಿ ಕೇರ್ಫುಲ್. ಇಲ್ಲಿ ಜಡ್ಜ್ಮೆಂಟ್ ಮೆಸೇಜ್ ಬರ್ತಾ ಇದೆ. ಸಮಥಿಂಗ್ ಈಸ್ ಗೋಯಿಂಗ್ ಆನ್, ಎಸ್ಪೆಷಲಿ ಲವ್ ಲೈಫಲ್ಲಿ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ರಿಲೇಶನ್ಶಿಪ್ಪಿಗೆ ರೀಸೆಂಟಾಗಿ ಎಂಡಿಂಗ್ ಆಗಿರೋದಾಗಿರ್ಬೋದು, ರೀಸೆಂಟಾಗಿ ನಿಮಗೊಂದು ಕ್ಲಾರಿಟಿ ಸಿಕ್ಕಿರೋದಾಗಿರ್ಬೋದು, ಈ ಪರ್ಸನ್ ಬಗ್ಗೆ ಏನು ಡಿಸೈಡ್ ಮಾಡ್ಬೋದು, ಏನು ಸ್ಟೆಪ್ಸ್ ತಗೊಂಡ್ರೆ ಒಳ್ಳೇದು, ಆ ಥರ ಒಂದು ಕನ್ಕ್ಲೂಷನ್ನಿಗೆ ಬಂದಿರೋದು ಸಿಚುವೇಶನ್ ಅಲ್ಲಿ ನೋಡ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ. ಓಕೆ, ಐ ಥಿಂಕ್ ದೇರ್ ಈಸ್ ಅ ಕನೆಕ್ಷನ್. ಒಂದು ಕನೆಕ್ಷನ್ ಇದೆ, ಅದು ಆಲ್ರೆಡಿ ಒಂದು ಸೈಲೆಂಟ್ ಫೇಸಿಗೆ ಬಂದ್ಬಿಟ್ಟಿದೆ. ಅಥವಾ ಯಾವುದೋ ಒಂದು ಕನೆಕ್ಷನ್ ಇದೆ ನಿಮ್ಮ ಲೈಫಲ್ಲಿ, ಅದು ಆಲ್ರೆಡಿ ಒಂದು ಎಂಡಿಂಗ್ ಅಥವಾ ಅದಕ್ಕೊಂದು ಫೈನಲ್ ಜಡ್ಜ್ಮೆಂಟ್ ಅನ್ನೋದು ಬಂದಿದೆ. ಪ್ರಾಬಬ್ಲಿ ನೀವು ಸ್ವಲ್ಪ ಟೈಮ್ ತಗೊತಾ ಇದ್ದೀರಾ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆ ಥರ. ಬಟ್ ದೇರ್ ಈಸ್ ಸಮಥಿಂಗ್, ಬಿಕಾಸ್ ಇಲ್ಲಿ ಡೆತ್ ಮೆಸೇಜ್ ಬಂದಿದೆ, ಇಲ್ಲಿ 4 ಆಫ್ ಸ್ವೋರ್ಡ್ಸ್ ಮೆಸೇಜ್ ಬಂದಿದೆ, ಆ್ಯಂಡ್ ವಿತ್ ಜಡ್ಜ್ಮೆಂಟ್ ಬಂದಿರೋದ್ರಿಂದ ದೇರ್ ಇಸ್ ಸಮ್ ಒನ್. ಓಕೆ, ಒಂದು ಫೈನಲ್ ಎಂಡಿಂಗ್ ಒಂದು ಕನೆಕ್ಷನ್ಗೆ ಕೊಟ್ಟಿದ್ದಾರೆ. ಆ ಥರ ಸಿಚುವೇಶನ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ದೇರ್ ಈಸ್ ಕಿಂಗ್ ಆಫ್ ಸ್ವೋರ್ಡ್ಸ್. ಇದೆಲ್ಲ ಗುಡ್ ಕಾರ್ಡ್ಸ್ ಅಲ್ಲ, ಎಸ್ಪೆಷಲಿ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರೋ ನಿಮ್ಮ ಸುತ್ತಮುತ್ತ ಇದ್ದಾರೆ. ದಿಸ್ ಇಸ್ ವೆರಿ ಕೋಲ್ಡ್ ಎನರ್ಜಿ. ಈ ಕಿಂಗ್ ಯಾವ ತರ ಅಂದ್ರೆ ಎಮೋಷನಲ್ ಕಿಂಗ್ ಅಲ್ಲ. ಈ ಕಿಂಗ್ ಬಂದ್ಬಿಟ್ಟು ಒಂಥರ ಕೋಲ್ಡ್ ಹಾರ್ಟೆಡ್ ಅಥವಾ ಎಮೋಷನಲ್ ಲೆಸ್ ಕಿಂಗ್ ಅನ್ಬೋದು. ಅವನದೇ ಅವ್ನು ಸ್ಟ್ರಾಂಗ್ ಬೌಂಡ್ರೀಸ್ ಹಾಕೊಂಡಿರ್ತಾನೆ, ಅಷ್ಟು ಈಸಿಯಾಗಿ ಯಾರನ್ನೂ ಒಳಗೆ ಬಿಟ್ಕೊಳ್ಳಲ್ಲ. ಆ ಥರ ಒಂದು ಕಿಂಗ್ ಆಗಿರುತ್ತೆ ಇದು. ಓಕೆ, ಸೊ ಈ ಕಿಂಗ್ ಬಂದಿರೋದ್ರಿಂದ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಯಾರೋ ಒಬ್ರು ನಿಮ್ಮ ಸುತ್ತಮುತ್ತ ಒಂದು ಸ್ಟ್ರಾಂಗ್ ಬೌಂಡ್ರಿ ಹಾಕೊಂಡಿದ್ದಾರೆ, ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ನೀವು ತುಂಬ ಜನರಸ್ ಆಗಿದ್ದೀರಾ, ನೀವು ಅವರಿಗೆ ಅಟೆನ್ಷನ್ ಬೇಕಾದಾಗ ಅಟೆನ್ಷನ್ ಕೊಡ್ತಾ ಇದ್ದೀರಾ, ಅವ್ರು ಮೆಸೇಜ್ ಮಾಡಿದಾಗ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. you are completely happy with this person being around, but ಈ ಪರ್ಸನ್ ನಿಮಗೆ ಅಷ್ಟೇ ರೀತಿಯಾಗಿ ಜನರಸ್ ಇಲ್ಲ. ಅವರು ಕೋಲ್ಡ್ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಅವ್ರಿಗೆ ಹೆಂಗೆ ಅಂದರೆ ಅವ್ರು ನಿಮ್ಮ ಒಂದು ಎಮೋಷ್ನಲ್ ಲೆವೆಲ್ಲಿಗೆ ಕನೆಕ್ಟ್ ಆಗ್ತಾ ಇಲ್ಲ, ಕನೆಕ್ಟ್ ಆಗಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಆ ಥರ ಒಂದು ಎನರ್ಜಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆ, ಬಟ್ ಐ ಥಿಂಕ್ ನೀವು ಅವರ ಒಂದು ಕೋಲ್ಡ್ ಸೈಡ್ ಆಗಿರ್ಬೋದು, ಅವ್ರು ಅವಾಯ್ಡ್ ಮಾಡ್ತಿರೋದಾಗಿರೋ ಅದನ್ನ ನೀವು ನೋಡ್ತಾ ಇಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ದೇರ್ ಈಸ್ ಪೇಜ್ ಆಫ್ ಕಪ್ಸ್ ಇನ್ ಬಿಟ್ವೀನ್. ಐ ಆಮ್ ಡ್ಯಾಮ್ ಶೋರ್ ಯಾರೋ ಒಬ್ರು ನಿಮಗೆ ಕೋಲ್ಡ್ ಎನರ್ಜಿ ಕೊಡ್ತಾ ಇದ್ದಾರೆ. ನೀವು ಪದೇ ಪದೇ ಮೆಸೇಜ್ ಮಾಡ್ತಾ ಇದ್ದೀರಾ, ಪದೇ ಪದೇ ಟ್ರೈ ಮಾಡ್ತಾ ಇದ್ದೀರಾ ಕನೆಕ್ಟ್ ಆಗೋದಕ್ಕೆ, ಪದೇ ಪದೇ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಅದರ್ ಪರ್ಸನ್ ಏನಿದ್ದಾರೆ ಅವ್ರ ಎನರ್ಜೀಸ್ ನಿಮ್ಮ ಎನರ್ಜೀಸ್ ಅಷ್ಟೊಂದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಕಂಪ್ಯಾಟಬಿಲಿಟಿ ಇಶ್ಯೂಸ್ ಇದೆ ಅಥವಾ ಮೈಂಡ್ ಸೆಟ್ ಅಲ್ಲಿ ಇಶ್ಯೂಸ್ ಇದೆ ನಿಮ್ಮಿಬ್ರು ಮಧ್ಯ ಅಂತಾನೆ ಹೇಳ್ಬೋದು. ಸೊ ಆ ಪರ್ಸನ್ ನಿಮ್ಮ ಒಂದು ಆ ಎಮೋಷ್ನಲ್ ಸೈಡ್ ಅಥವಾ ಒಂದು ಚೈಲ್ಡಿಶ್ ಸೈಡ್ ಅಥವಾ ಒಂದು ಹ್ಯಾಪಿ ನ್ಯೂ ಎಮೋಷನ್ಸ್ ಸೈಡ್ನ ಫೋಕಸ್ ಮಾಡ್ತಾ ಇಲ್ಲ. ಅವ್ರು ಅದನ್ನ ನೋಡ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ನೀವೇನೇ ಅವ್ರಿಗೆ ಮೆಸೇಜ್ ಮಾಡಕ್ ಹೋದ್ರು, ಏನೇ ಇಂಪ್ರೆಸ್ ಮಾಡೋದಕ್ಕೆ ಹೋದ್ರು, ಆ ಪರ್ಸನ್ ಪ್ರಯಾರಿಟೀಸೇ ಬೇರೆ ಆಗಿದೆ. ಆ ಥರ ಒಂದು ಎನರ್ಜೀಸ್ ಬರ್ತಾ ಇದೆ. ದಿ ಎಂಪ್ರರ್. ತುಂಬ ಜನ ಕರಿಯರ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಇದೆ ಲೈಫ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಅಪ್ರೈಸ್
ಅಪ್ರೈಸಲ್ ಆಗಿರ್ಬೋದು, ಅಪ್ಗ್ರೇಡ್ ಲೈಫಲ್ಲಿ ಆಗಿರ್ಬೋದು, ಆ ಪೊಸಿಷನಲ್ಲಿ ಅಪ್ಗ್ರೇಡ್ ಆಗಿರ್ಬೋದು. ಇನ್ ಕೇಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ದಟ್ ಈಸ್ ಫಾರ್ ಶೋರ್. ಲವ್ ಲೈಫಲ್ಲಿ ಕೆಲವೊಂದೊಂದು ಸಿಚುವೇಶನ್ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂದರೆ ಕರಿಯರ್ ಅದೇ ಥರ ಅಲ್ಲ, ಕರಿಯರಲ್ಲಿ ಯು ಆರ್ ಡೂಯಿಂಗ್ ಬೆಟರ್, ಯು ಆರ್ ಡೂಯಿಂಗ್ ಗುಡ್, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಕರಿಯರಲ್ಲಿ ಯು ಆರ್ ದ ಬಾಸ್. ನೀವು ಜಾಸ್ತಿ ಇನ್ನೊಬ್ರು ಮಾತು ಕೇಳ್ಬಿಟ್ಟು ಕೆಲಸ ಮಾಡಬೇಕು ಆ ಥರ ನಿಮಗೆ ಎನರ್ಜೀಸ್ ಬರ್ತಾ ಇಲ್ಲ. ಯು ಆರ್ ದ ಬಾಸ್ ಆ್ಯಂಡ್ ನಿಮಗೆ ಆ ಕೆಪಾಸಿಟಿ ಇದೆ ಒಂದಷ್ಟು ಜನನ ನಿಮ್ಮ ಅಂಡರ್ ಇಟ್ಕೊಂಡು ಕೆಲಸ ಮಾಡಿಸೋದು, ಅವ್ರಿಗೆ ಗೈಡ್ ಮಾಡಿಬಿಟ್ಟು ಕೆಲಸ ಮಾಡಿಸೋದು, ಆ ಥರ ಕೆಪಾಸಿಟಿ, ಆ ಥರ ಒಂದು ಪವರ್ ನಿಮಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಯು ಆರ್ ಗೆಟಿಂಗ್ ಅಪ್ಗ್ರೇಡೆಡ್ ಟು ಅ ಬಾಸ್ ಪೊಸಿಷನ್. ವಾವ್. Let's see. Hanged Man, love life, trust me, love life ನಿಜವಾಗ್ಲೂ ಒಂದು ಪಾಸ್ ಬೇಕು. ಒಂದು ಡಿಫ್ರೆಂಟ್ ಆ್ಯಂಗಲ್ ಅಲ್ಲಿ ನೀವು ನೋಡಬೇಕಾದ ಸಿಚುವೇಶನ್ ಬರ್ತಾ ಇದೆ ತುಂಬಾ ಜನಕ್ಕೆ ಇಲ್ಲಿ. ದೇರ್ ಇಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ ಪ್ರಾಬಬ್ಲಿ ನೀವು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಪ್ರಾಬಬ್ಲಿ ಅವರಿಂದ ಒಂದು ಎಮೋಷ್ನಲ್ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಟೆನ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಬಟ್ ಯು ಗೈಸ್ ಆರ್ ನಾಟ್ ಗೆಟಿಂಗ್ ಇಟ್. ಅಥವಾ ಸುಮ್ಮನೆ ನಿಮ್ಮ ಎನರ್ಜಿ ಒಂದು ರಾಂಗ್ ಪರ್ಸನ್, ರಾಂಗ್ ಕನೆಕ್ಷನ್ ಕಡೆ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಐ ಆಮ್ ಫೀಲಿಂಗ್ ಇಟ್. ಈ ಒಂದು ಎನರ್ಜೀಸ್ ನೋಡಿದ್ರೆ ಮೇ ಬಿ ಆ ಒಂದು ಕನೆಕ್ಷನ್ ಏನಿದೆ ಅದನ್ನ ಡಿಫ್ರೆಂಟ್ ಆ್ಯಂಗಲ್ ಅಲ್ಲಿ ನೋಡಿ, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ. ಇನ್ ಕೇಸ್ ನಿಮಗೆ ಏನು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳಿ, ಪಾಸ್ ಮಾಡಿ. ಬಿಕಾಸ್ ಸಿ ದೇರ್ ಈಸ್ ಡೆತ್ ಬಂದಿದೆ, ಓಕೆ, 4 ಆಫ್ ಸ್ವರ್ಡ್ಸ್ ಬಂದಿದೆ ಇಲ್ಲಿ, ಜಡ್ಜ್ಮೆಂಟ್ ಟ್ಯಾರೋ ನ ತೋರ್ಸಂಗಿಲ್ಲ, ಸೊ ಜಡ್ಜ್ಮೆಂಟ್ ಟ್ಯಾರೋ ಬಂದಿದೆ, ಕಿಂಗ್ ಆಫ್ ಸ್ವರ್ಡ್ಸ್ ಬಂದಿದೆ, ಎಲ್ಲದಕ್ಕಿಂತ ಜಾಸ್ತಿ ಆಗಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಸೊ ಇಟ್ಸ್ ಆಲ್ ಕನ್ಫರ್ಮೇಶನ್ ದಟ್ ಯಾರೋ ಒಬ್ರು ನಿಮ್ಗಿಲ್ಲಿ ಏನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ರು ಕೋಲ್ಡ್ ಎನರ್ಜೀಸ್ ಕೊಡ್ತಾ ಇದ್ದಾರೆ, ಬಟ್ ನೀವು ಕಂಪ್ಲೀಟ್ ಆಗಿ ಅವ್ರನ್ನ ಬಿಟ್ಟು ಮುಂದೆ ಹೋಗೋದಕ್ಕೆ ರೆಡಿ ಇಲ್ಲ, ನೀವು ಮೂವ್ ಆನ್ ಆಗೋದಕ್ಕೆ ರೆಡಿ ಇಲ್ಲ, ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ದೇರ್ ಈಸ್ ಸ್ಟಾರ್, ಆಯ್ತಾ. ಸಿ ದ ಥಿಂಗ್ ಇಸ್, ಒನ್ಸ್ ನೀವು ಮೂವ್ ಆನ್ ಆಗ್ತಿರಲ್ವಾ, ಒನ್ಸ್ ನೀವು ಅದನ್ನ ಬಿಟ್ಟು ಮೂವ್ ಆನ್ ಆಗ್ತಿರಲ್ವಾ, ಯೂನಿವರ್ಸ್ ನಿಮ್ಮ ಕೈ ಹಿಡಿಯುತ್ತೆ, ಯೂನಿವರ್ಸ್ ನಿಮಗೆ ದಾರಿ ತೋರ್ಸಕ್ ಶುರು ಮಾಡುತ್ತೆ. ಪ್ರಾಬ್ಲಮ್ ಯೂನಿವರ್ಸ್ ಒನ್ ಬೈ ಒನ್ ನಿಮ್ಮ ವಿಶ್ನ ಫುಲ್ಫಿಲ್ ಮಾಡೋದಕ್ಕೆ ಬರುತ್ತೆ. ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ನಿಮ್ಮ ಹತ್ರ 2 ಡೋರ್ ಇವಾಗ ನಿಮ್ ಮುಂದೆ ಯೂನಿವರ್ಸ್ ಕೊಟ್ಟಿದೆ, ಓಕೆ. 1 ಡೋರ್ ಅಲ್ಲಿ ಈ ಪರ್ಸನ್, ಬಟ್ ಅವ್ರು ನಿಮಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇಲ್ಲ. ಸೆಕೆಂಡ್ ಡೋರ್ ಅಲ್ಲಿ another person, another person, ಯೂನಿವರ್ಸ್ ಆಪರ್ಚುನಿಟೀಸ್ ಕೊಡ್ತಾ ಇದೆ. ದ ಥಿಂಗ್ ಇಸ್, ನೀವು ಫಸ್ಟ್ ಡೋರ್ನೇ ಚೂಸ್ ಮಾಡ್ತಾ ಇದ್ದೀರಾ, ಬಟ್ ಆ ಕಡೆಯಿಂದ ಅವ್ರು ನಿಮ್ಮನ್ನ ಚೂಸ್ ಮಾಡ್ತಾ ಇಲ್ಲ. ಬಟ್ ಆ ಒಂದು ಫಸ್ಟ್ ಡೋರ್ ಕಡೆ ಹೋಗ್ತಿರೋದಕ್ಕೆ ಸೆಕೆಂಡ್ ಡೋರಿಂದ ಬರ್ತಾ ಇರೋ ಕೆಲವೊಂದೊಂದು ಬ್ಯೂಟಿಫುಲ್ ಥಿಂಗ್ಸ್, ಅದನ್ನ ನಿಮಗೆ ಫೀಲ್ ಮಾಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಕಳ್ಕೊಂತಾ ಇದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ. There is 5 of swords. ಕರಿಯರಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ನೋಡ್ತಾ ಇದ್ದೀನಿ, ತುಂಬ ಕಾಂಪಿಟೇಷನ್ ಇದೆ. ಬಿಕಾಸ್ ಸಿ ದ ಥಿಂಗ್ ಈಸ್, ನಿಮಗೆ ಅಪ್ಗ್ರೇಡೇಷನ್ ಆಗ್ತಾ ಇದೆ ಅಲ್ವಾ. ನಾನು ರೀಸೆಂಟಾಗಿ ಒಂದು ಮೂವಿ ನೋಡಿದೆ, ಇಟ್ಸ್ ವೆರಿ ಕಾಮನ್, ಆಯ್ತಾ. ಮುಂಚೆ ಅಂತೂ ಕಾಮನ್ ಆಗ್ತಾ ಇತ್ತು, ಬಟ್ ಮಧ್ಯದಲ್ಲಿ ಆ ಒಂದು ನ್ಯಾರೋ ಮೈಂಡೆಡ್ನೆಸ್ ತುಂಬ ಜನ ಬಿಟ್ಟಿದ್ರು. ಬಟ್ ರೀಸೆಂಟಾಗಿ ಮತ್ತೆ ಅದು ಸ್ಟಾರ್ಟ್ ಆಗಿದೆ ಅನಿಸ್ತಾ ಇದೆ. ಇವಾಗ ಒಬ್ರು ಬೆಳೀತಾ ಇದ್ದಾರೆ ಅಂದರೆ, ಇವಾಗ ಇನ್ನೊಬ್ರು ಏನ್ ಮಾಡ್ತಾರೆ, ಅವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ, ಅವ್ರಿಗೂ ಆಗಲ್ಲ ಇನ್ನೊಬ್ರು ಬೆಳೆಯಕ್ ಬಿಡೋದ್ ಬೇಡ, ಆ ಥರ ಒಂದು ಎನರ್ಜೀಸ್ನ ಎಕ್ಸಾಜರೇಟ್ ಮಾಡ್ತಾ ಇರ್ತಾರೆ. ಅಂದರೆ ಇವಾಗ ಆ ಪರ್ಸನ್ ಇವಾಗ ಒಂದು ಪೊಸಿಷನಿಗೆ ಹೋಗ್ತಾ ಇದ್ದಾಳೆ, ನನ್ನ ಸ್ಪಾಟ್ ಅದು, ನಾನು ಇವಾಗ ಅವಳನ್ನ ಹೆಂಗಾದ್ರೂ ಮಾಡೋ, ಅವಳ ಮೇಲೆ ನೆಗೆಟಿವ್ ಏನಾದರೂ ಅಲಿಗೇಷನ್ಸ್ ಹಾಕಬೇಕು. ಏನು ಮಾಡ್ತಾರೆ, ದ ಥಿಂಗ್ ಈಸ್, ಇನ್ನು ನೆಗೆಟಿವಿಟಿ ಹೇಳೋದು. ಆ ಪರ್ಸನ್ ಡಾಕ್ಟರ್ ಆಗಿರ್ತಾರೆ, ಇನ್ಫ್ಯಾಕ್ಟ್ ಆ ಪರ್ಸನ್ ಬಗ್ಗೆ ಸಮ್ ನೆಗೆಟಿವಿಟೀಸ್ನ ಸ್ಪ್ರೆಡ್ ಮಾಡೋದು, ಪೇಷಂಟ್ ನಾನು ಅಂತೆಲ್ಲ ಹೇಳ್ಕೊಂಡು. ಸೊ ಆ ಥರ ಲೈಕ್ ಬಿ ವೆರಿ ಕೇರ್ಫುಲ್. ನಿಮ್ಮ ಲೈಫಲ್ಲಿ ಏನೋ ಕರಿಯರ್ ವೈಸ್ ಅಪ್ಗ್ರೇಡ್ ಆಗ್ತಾ ಇದೆ, ಬಟ್ ತುಂಬ ಜನ ಅದ್ರ ಬಗ್ಗೆ ಜಲಸ್ ಆಗಿರ್ಬೋದು, ನಿಮ್ಮನ್ನ ಕಾಂಪಿಟೇಷನ್ ಆಗಿ ತಗೊಳ್ಳೋದಾಗಿರ್ಬೋದು,
ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಬಿ ವೆರಿ ಕೇರ್ಫುಲ್. ದೇರ್ ಈಸ್ 4 of Wands. ಸಿ ನೋ ಮ್ಯಾಟರ್ ವಾಟ್, ನಿಮಗೆ ಗೊತ್ತು ವೇ ಟು ಗೋ, ನಿಮಗೆ ಗೊತ್ತು ಹೆಂಗೆ ಹೋದರೆ ಎಲ್ಲಿ ಹೋದರೆ ಯಾವ್ದನ್ನ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲಿ ದುಡ್ಡು ಬರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ಯು ಗೈಸ್ ಆರ್ ಫೇಲಿಂಗ್ ಇನ್ ಯೋರ್ ರಿಲೇಶನ್ಶಿಪ್. ಟವರ್ ಟ್ಯಾರೋ ಬಂದಿದೆ ಅಲ್ವಾ. ಸೊ ರಿಲೇಶನ್ಶಿಪ್ ಇಸ್ ಸಮಥಿಂಗ್, ಬಿಟ್ಬಿಡಿ. ಸೀಕ್ರೆಟ್ ಆಗಿ ಈ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಸೀಕ್ರೆಟ್ ಆಗಿ ಈ ಪರ್ಸನ್ನ ನೀವು ಅವ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ರಿ, ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ರಿ. ಬಟ್ ನೋ ಯೂಸ್, ಬಿಕಾಸ್ ಯಾವ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಬೇಸಿಕ್ ಫೌಂಡೇಶನ್ ಅನ್ನೋದು ಒಂದು ಪ್ರಾಪರ್ ವೇರಿ ಬಿಲ್ಡ್ ಆಗಿಲ್ಲ, ಆ ಥರ ಎನರ್ಜಿ ಬರ್ತಾ ಇದೆ. ಸೊ ಲೆಟ್ ಇಟ್ ಗೋ. ಯಾವುದೋ ಒಂದು ರಿಲೇಶನ್ಶಿಪ್ ಇದೆ ನಿಮ್ಮ ಲೈಫಲ್ಲಿ, ಯು ಗೈಸ್ ನೀಡ್ ಟು ಲೆಟ್ ಇಟ್ ಗೋ. ಅದು ವರ್ಕ್ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಯಾರೋ ನಿಮ್ಮನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ರಿಲೇಶನ್ಶಿಪ್ ಅನ್ನೋ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಯಾರೋ ಒಬ್ರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ, ಅಥವಾ ನಿಮ್ಮ ಅಟೆನ್ಷನ್ ಮಾತ್ರ ಯೂಸ್ ಮಾಡ್ಕೊತಾ ಇದ್ದಾರೆ. ಎಮೋಷನ್ಸಿಗೆ ಕನೆಕ್ಟ್ ಆಗ್ತಾ ಇಲ್ಲ. ಆನ್ ಆ್ಯಂಡ್ ಆಫ್ ಫ್ರಿಕ್ಷನ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಪರ್ಸನ್ ನಿಮಗೆ ಪೀಸ್ಫುಲ್ ಎನರ್ಜಿ ಬರೋದು ನಾನು ನೋಡ್ತಾ ಇಲ್ಲ. ಸೊ ದ್ಯಾಟ್ಸ್ ದ ಮೆಸೇಜ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಆ್ಯಂಡ್ ಕೋರ್ಸ್ ಜಾಯಿನ್ ಮಾಡಬೇಕು ಅಂತ ಇದೆ, ಡೆಫಿನೆಟ್ಲಿ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಇಲ್ಲಿವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಹ್ಯಾಪಿ ವುಮೆನ್ಸ್ ಡೇ. ಟುಡೇ ಒಂಥರ ವುಮೆನ್ಸ್ ಸೆಂಟರ್ ಆಫ್ ಅಟೆನ್ಷನ್ ಅಲ್ವಾ. ಐ ಥಿಂಕ್ ಫ್ರಮ್ ಮಾರ್ನಿಂಗ್ ನನಗೆ ವಿಶ್ ಮಾಡ್ತಾನೆ ಇದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್. ಐ ಥಿಂಕ್ ದಟ್ಸ್ ಇಟ್ ಗೈಸ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾವ ಥರ ವಿಡಿಯೋಸ್ ಬೇಕು ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಬಾಯ್.